ಇವತ್ತು ವಿಶೇಷವಾಗಿ ಬೆಂಗಳೂರಿನ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಕಳೆಗಟ್ಟಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಶಿವಭಕ್ತರು ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಇವತ್ತಿನ ವಿಶೇಷತೆ ಇಲ್ಲಿ ಏನೆಲ್ಲ ಜರುಗುತ್ತೆ, ಪೂಜಾ ಕೈಂಕರ್ಯಗಳು ಎಷ್ಟು ಹೊತ್ತಿಗೆ ಜರುಗುತ್ತೆ, ಯಾವ ರೀತಿ ಪೂಜಾ ಕೈಂಕರ್ಯಗಳಿರುತ್ತೆ, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಅರ್ಚಕರಾಗಿರುವಂತಹ ಶರತ್ ದೀಕ್ಷಿತ್ ಅವರು ನಮ್ಮೊಟ್ಟಿಗಿದ್ದಾರೆ. ಶಿವರಾತ್ರಿಯ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವು ನೋಡ್ತಾ ಇದ್ದೀವಿ, ಪ್ರತಿ ವರ್ಷವೂ ಕೂಡ ಶಿವರಾತ್ರಿ ಅಂದ್ರೆ ಕಾಡುಮಲ್ಲೇಶ್ವರ ದೇವಸ್ಥಾನ ನೆನಪಾಗುತ್ತೆ. ಎಲ್ಲರೂ ಕೂಡ ಶಿವಭಕ್ತರು ಈಗಾಗಲೇ ಬೆಳಗ್ಗೆಯಿಂದ ಆಗಮಿಸಿದ್ದಾರೆ. ಇವತ್ತು ಇಲ್ಲಿ ಏನೆಲ್ಲ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗ್ತಾ ಇದೆ? ಈ ಒಂದು ಸ್ವಯಂಭೂ ಕ್ಷೇತ್ರ ಮೇಡಮ್, ಇದು ಉದ್ಭವ ಮೂರ್ತಿ ಕ್ಷೇತ್ರ ಆಗಿರೋದ್ರಿಂದ ತುಂಬಾ ಪ್ರಸಿದ್ಧಿ ಮೇಡಮ್. ಇದು ತುಂಬಾ ಒಂದು ಶಕ್ತಿ ಇರುವಂತ ದೇವರಿದು. ಅದರಿಂದ ಶಿವರಾತ್ರಿಗೆ ತುಂಬಾನೇ ಒಂದು ವಿಶೇಷ ಪೂಜೆಗಳು. ಬೆಳಗಿನ ಜಾವ 3 ಗಂಟೆಗೆ ಇಲ್ಲಿ ಶುರು ಆಗುತ್ತೆ. 3:30ಗೆ ಮಹಾಸಂಕಲ್ಪ ಇರುತ್ತೆ. 4 ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಇರುತ್ತೆ. 5:30ಗೆ ಮಹಾಮಂಗಳಾರತಿ. ಹಾಗೂ ಸ್ವಾಮಿಗೆ ನಿರಂತರವಾಗಿ ಜಲಾಭಿಷೇಕ ಆಗ್ತಾ ಇರುತ್ತೆ. ಆಮೇಲೆ ಈ ಸತಿ ಏನು ಮಾಡಿದ್ವಿ, ಆನೆ ವಿಗ್ರಹ ಮಾಡಿಸಿದ್ವಿ. ಆನೆ ವಿಗ್ರಹದಿಂದ ಸ್ವಾಮಿಗೆ ಅಭಿಷೇಕ ಆಗ್ತಾನೆ ಇರುತ್ತೆ ನಿರಂತರವಾಗಿ. ಆಮೇಲೆ ಸಂಜೆ ಬಂದ್ಬಿಟ್ಟು ಜಾಗರಣೆಗೆ ಗಿರಿಜಾ ಕಲ್ಯಾಣೋತ್ಸವ ಇರುತ್ತೆ. ಆಮೇಲೆ ಈ ಒಂದು ಅಲಂಕಾರಗಳೆಲ್ಲ ಕಾಡುಮಲ್ಲೇಶ್ವರ ಗೆಳೆಯರ ಬಳಗ ನಮ್ಮ BK ಶಿವರಾಮ್ ಅವರು ಇದ್ದಾರೆ, ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಮೇಡಮ್. ಇದು ಅವರ ಒಂದು ಪ್ಲಾನ್ ಪ್ರಕಾರನೇ ಈ ಒಂದು ಅಲಂಕಾರಗಳೆಲ್ಲ ನಡೆದು ವಿಶೇಷವಾಗಿ ನಿರಂತರವಾಗಿ ಜಲಾಭಿಷೇಕ ಆಗ್ತಾನೆ ಇರುತ್ತೆ. ಬಿಲ್ಪತ್ರೆಯಲ್ಲೆಲ್ಲ ಅಲಂಕಾರ ಆಗಿದೆ. ಆಮೇಲೆ 108 ಲಿಂಗಗಳು ಇಟ್ಟಿದ್ದೀವಿ, ಅದೊಂದು ದರ್ಶನ ಆಗಲಿ ಅಂತ ಹೇಳ್ಬಿಟ್ಟು ವಿಶೇಷವಾಗಿ ಅಲಂಕಾರ ಮಾಡಿದ್ದಾರೆ. ಅಂದ್ರೆ ಈ ಬಾರಿ ಆನೆಯಿಂದ ವಿಶೇಷವಾಗಿ ಅಭಿಷೇಕ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರಿ. ಯಾವ ರೀತಿ ವಿಶೇಷತೆ ಅಂದ್ರೆ ಯಾವ ಪ್ರತಿಮೆಯಿಂದ ಮಾಡಿದ್ರೆ, ಯಾವ ಲೋಹದಿಂದ ಮಾಡಿರುವಂತಹ? ಪಂಚಲೋಹದಿಂದನೇ ಆನೆ ವಿಗ್ರಹ ಮಾಡಿಸಿದ್ದಾರೆ. ಆಮೇಲೆ ಚಿನ್ನದ್ದು ಬೆಳ್ಳಿ ಪ್ರಭಾವಳಿ ಹಾಕಿದ್ದೀವಿ. ಆಮೇಲೆ ವಿಭೂತಿ ಪಟ್ಟೆ ಎಲ್ಲ ಹಾಕಿ ನಿರಂತರವಾಗಿ ಜಲಾಭಿಷೇಕ ಆಗ್ತಾನೆ ಇದೆ ಸ್ವಾಮಿಗೆ. ಆಮೇಲೆ ಮಾರನೇ ದಿವಸ ಬಂದು ಇಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ. ಅದು ತುಂಬ ವಿಶೇಷ. ಗಣಪತಿ ಸುಬ್ರಹ್ಮಣ್ಯ ಈಶ್ವರ ಅಮ್ಮನವ್ರ ತೇರ್ ಜರುಗತ್ತೆ. ಅದು ತುಂಬ ಪ್ರಸಿದ್ಧಿ ಮೇಡಮ್. ಅಂದ್ರೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಎಲ್ಲಾ ಹಬ್ಬಗಳನ್ನ ಬೆಳಗಿನ ಟೈಮಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ಶಿವರಾತ್ರಿ ಅಂದ್ರೆ ವಿಶೇಷವಾಗಿ ಶಿವರಾತ್ರಿ ಜಾಗರಣೆ ಮಾಡ್ತಾ ಜಾವದ ಪೂಜೆಗಳು, ಅಭಿಷೇಕಗಳೆಲ್ಲ ನಡೆಯುತ್ತೆ. ಇದೆಲ್ಲ ಎಷ್ಟು ಹೊತ್ತಿಗೆ ಜರುಗುತ್ತೆ? ಇದು ಇವಾಗ ಒಂದು 9 ಗಂಟೆಯಿಂದ 12 ಗಂಟೆಗೆ ಫಸ್ಟ್ ಜಾಮ ನಡೆಯುತ್ತೆ. 12ರಿಂದ 1ರವರೆಗೂ ಇನ್ನೊಂದು ಜಾಮ, 3 ಗಂಟೆವರೆಗೂ 3ನೇ ಜಾಮ ನಡೆಯುತ್ತೆ, 6 ಗಂಟೆವರೆಗೂ 4ನೇ ಜಾಮ ನಡೆಯುತ್ತೆ ಮೇಡಮ್. ಇದು ಶರತ್ ದೀಕ್ಷಿತ್ ಅವರ ಮಾತಾಗಿತ್ತಂದ್ರೆ ಪ್ರತಿ ಬಾರಿ ಶಿವರಾತ್ರಿ ಬಂದಾಗ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ದೇವರನ್ನ ಕಾಣುವ ಸಲುವಾಗಿ ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಅಂದ್ರೆ ಬೆಳಗಿನ ಜಾವದಲ್ಲಿ ಸ್ವಲ್ಪ ಕಡಿಮೆ ಜನ ಇರ್ತಿದ್ರಂತೆ, ಆದ್ರೆ ಈ ಬಾರಿ ಶಿವರಾತ್ರಿ ವಿಶೇಷವಾಗಿ ತುಂಬಾ ಸಂಖ್ಯೆಯಲ್ಲಿ, ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ನೀವು ಈಗ ನೋಡ್ತಾ ಇರಬಹುದು ಕೂಡ, ಈಗಿನ್ನೂ ಸಮಯ 10 ಗಂಟೆ ಅಷ್ಟೇ ಆಗಿದೆ. ಈಗಲೇ ಸರತಿ ಸಾಲಿನಲ್ಲಿ ನಿಂತು ಜನರು ದೇವರ ದರ್ಶನವನ್ನ ಪಡ್ಕೊಳ್ಳೋಕೆ ಬರ್ತಾ ಇದ್ದಾರೆ. ಇನ್ನೇನು ಮಧ್ಯಾಹ್ನ ಕಳೆದು ಸಂಜೆ ಆಗ್ತಾ ಇದ್ದಂತೆ ಶಿವರಾತ್ರಿ ಹಬ್ಬದ ಸಂಭ್ರಮ, ಸಂಜೆ ಮೇಲೆ ಜಾಗರಣೆ ಎಲ್ಲವೂ ಕೂಡ ಪ್ರಾರಂಭ ಆಗುತ್ತೆ. ಆ ಸಮಯದಲ್ಲಿ ಲಕ್ಷ ಸಂಖ್ಯೆಯಲ್ಲಿ ಜನರು ಬರುವಂತಹ ನಿರೀಕ್ಷೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ನೀವು ಗಮನಿಸ್ತಾ ಇರಬಹುದು, ಇಲ್ಲಿ ವಿಶೇಷವಾಗಿ ಮುಸ್ಕಿನ ಜೋಳ ಹಾಗೆ ಹೂವಿನಿಂದ ಅಲಂಕೃತವಾದಂತಹ ವಿಶೇಷವಾದಂತಹ ಅಲಂಕಾರಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಕಾಡುಮಲ್ಲೇಶ್ವರ ಅಂದ್ರೆ ಕಾಡಿನ ರೀತಿಯಲ್ಲಿ ಸ್ವಲ್ಪ ಕಾಣಿಸ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿ ಬಾರಿಯೂ ಕೂಡ ವಿಶೇಷವಾದಂತಹ ಹೂವು ಅಲಂಕಾರಗಳಿರುತ್ತೆ. ಈ ಬಾರಿಯ ವಿಶೇಷವಾಗಿ ಮುಸ್ಕಿನ ಜೋಳದಿಂದ ಅಲಂಕಾರವನ್ನ ಮಾಡಿದ್ದಾರೆ. ವಿವಿಧ ರೀತಿಯ ಹೂವುಗಳನ್ನ ಕೂಡ ಈಗ ತರಿಸಲಾಗಿದೆ. ಜೊತೆಗೆ ಕಬ್ಬಿನಿಂದ ಕೂಡ ಅಲಂಕಾರ ಮಾಡಿದ್ದಾರೆ. ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ಕಬ್ಬು ಹಾಗೂ ಭತ್ತ, ಹಾಗೆ ಕೆಳಭಾಗದಲ್ಲಿ ಇಲ್ಲಿ ತೆಂಗಿನ ಕಾಯಿಯನ್ನ ನೋಡ್ತಾ ಇದ್ದೀವಿ. ಸೊ ಈ 3ರಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಿದ್ದಾರೆ. ಅಂದ್ರೆ ಇವತ್ತು ದಿನನಿತ್ಯವೂ ಕೂಡ, ಅಂದ್ರೆ ರಾತ್ರಿವರೆಗೂ ಕೂಡ ಜಾಗರಣೆ ಇರುತ್ತೆ. 24 ಗಂಟೆಗಳ ಕಾಲ ಸಂಪೂರ್ಣವಾಗಿ ದೇವರ ದರ್ಶನವನ್ನ ಪಡಿಬಹುದು. ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ದರ್ಶನವನ್ನ ಪಡಿಬಹುದು. ಆ ನಿಟ್ಟಿನಲ್ಲಿ ಇಲ್ಲಿನ ಆಡಳಿತ ಮಂಡಳಿ ಸಂಪೂರ್ಣವಾದಂತಹ ವ್ಯವಸ್ಥೆಯನ್ನು ಮಾಡಿದೆ. ಸೊ ನೀವು ಕೂಡ ಕಾಡುಮಲ್ಲೇಶ್ವರ ಸನ್ನಿಧಾನಕ್ಕೆ ಬಂದು ದೇವರ ದರ್ಶನವನ್ನು ನಡೆದು ಪುನೀತರಾಗಿ ಅಂತ ಹೇಳೋದಕ್ಕೆ ಬಯಸ್ತಾ, ಕ್ಯಾಮರಾ ಪರ್ಸನ್ ರಾಜು ಜೊತೆ ಶಕುಂತಲಾ, TV9 ಬೆಂಗಳೂರು.